ಗುರು ನಾನಂತರ ಮ್ಯಾಚ್ ನೋಡಿ ಫುಲ್ ಸೈಕೋ. ಯಾಕಂದರೆ ಇಷ್ಟು ಲೋ ಸ್ಕೋರಿಂಗ್ ಗೇಮು ಇಷ್ಟು ಇಂಟ್ರೆಸ್ಟ್ ಬರುತ್ತೆ ಅಂತ ಅಂದ್ಕೊಂಡೇ ಇದ್ದಿದ್ದಿಲ್ಲ. ಆ್ಯಕ್ಚುಲಿ ಇದು ಎಲ್ ಸಿ ಗೆಲ್ಲಬೇಕಾಗಿತ್ತು, ಆದರೂ ಮಿಸ್ ಮಾಡ್ಕೊಂಡ್ರು ಎಲ್ ಸಿ ಅವರು. ಏನು ಮಾಡೋಕ್ಕಲ್ಲ, ಡಿ ಸಿ ಅಂತರೂ ಮಸ್ತಾಗಿದ್ರು. ಒಂದ್ಸಲಿ ಬಾಯಿಗೆ ಬರ್ಸ್ಕೊಂಡ್ಬಿಟ್ಟಿದ್ರು ಡಿ ಸಿ. ನಾನಂತರೂ ಫುಲ್ ಸೈಕಿಗೆ ಹೋದೆ ಗುರು ಮ್ಯಾಚ್ ನೋಡಿ. ಮ್ಯಾಚ್ನ ಅನಾಲಿಸಿಸ್ ನೋಡ್ದಾಯ್ತಂದರೆ ಫಸ್ಟ್ಗೆ ಡಿ ಸಿ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ತು. ಅಲ್ಲಿ ನೆಕ್ಸ್ಟ್ ಬ್ಯಾಟಿಂಗ್ ಬಂದ ಎಲ್ ಎಸ್ ಸಿ ಮಿಚೆಲ್ ಮಾರ್ಷ್ ಮತ್ತು ಪಂತ್ ಓಪನಿಂಗ್ ಮಾಡಿದರು. ಆದರೆ ಪಂತಿಂದು ಜಸ್ಟ್ ಡಿಸ್ಮಿಸಲ್ ಆಗಬಾರ್ದಾಗಿತ್ತು. ಆದರೆ ಸ್ವಲ್ಪ ಕೈ ಟಚ್ ಆಗಿ ಬಾಡಿ ಬಡಿತು, ಕಾಟನ್ ಬೋಲ್ಡ್ ಆಯಿತು, ಆಗಬಾರ್ದಾಗಿತ್ತು. ಆದರೂ ಏನು ಮಾಡೋಕ್ಕಾಗಲ್ಲ. ಪಂತ್ ಅಲ್ಲಿ ಔಟು, ಫಸ್ಟ್ ವಿಕೆಟ್ ಹೋಯ್ದರು. ಮಿಚ್ ಮಾರ್ಷ್ ಅಂತರೂ 35 ರನ್ ನೋಡಿದ್ರು. ನೆಕ್ಸ್ಟ್ 1 ಓವರ್ ಬಂದ ಮಾರ್ಕ್ರಮ್ 11 ರನ್ಸು. ನೆಕ್ಸ್ಟ್ನಲ್ಲಿ ಆಯುಷ್ ಬಡೋನಿ 1 ರನ್ ಹೊಡೆದು ಹೋದರು. ನೆಕ್ಸ್ಟ್ನಲ್ಲಿ ಸಮದ್ ಅವರೊಬ್ಬರೇ ನಿಂತಾಡಿದ್ದು ಗುರು, ಮತ್ತೆ ಯಾರು ಆಡಿಲ್ಲ. 36 ರನ್ ಜಾಸ್ತಿ ಅಂತೀರ ಅಂತ ಹೇಳ್ಬೋದು ನೀವು. 36 ರನ್ ನೀನು 50 ರನ್ ಹೊಡೆದಾಗ ಹೇಳ್ತೀಯ ನೀನು ಅಂತ ಅನ್ಬೋದು. ಆದರೆ ಈ ಟೀಮ್ನಲ್ಲಿ ಹೈಯೆಸ್ಟ್ ಹೊಡೆದವರೇ ಅವರು, 36 ರನ್ನು. ನೆಕ್ಸ್ಟ್ ಬಂದಿದ್ದು ಚೌಧರಿ, ಅವರು ಒಂದು 14 ರನ್ನು. ಶಹಬಾಜ್ ಅಹಮದ್ ಇವರು ರಿಪ್ಲೇಸ್ ಆಗಿ ಇವ್ರನ್ನ ತೊಗೊಂಡಿದ್ದಾರೆ. ಅವ್ರ ಬದಲು ದಿಗ್ವೇಶ್ ರಾಠಿ ಇದ್ದರು ಮೇನ್ ಬೌಲರು. ಅವ್ರ ಬದಲು ಬ್ಯಾಟಿಂಗ್ ಬೇಕು ಅಂತ ಮಿಡ್ಲಲ್ಲಿ ಹೈಲಿ ವಿಕೆಟ್ ಹೊಂಟಾಗ ಶಹಬಾಜ್ ಅಹಮದ್ನ ಕರ್ಕೊಂಬಂದರು. ಅವರು ಕರೆಕ್ಟಾಗಿ ಆಡಲಿಲ್ಲ, 15 ರನ್ ಕೊಟ್ಟು ಔಟ್ ಆದರು. ಉಳಿಕಿದವರೆಲ್ಲ ಬಂದಂಗೆ ಔಟಾಗಿ ಟೋಟಲ್ ಸ್ಕೋರು 141. ಅಲ್ಲಿಗೆ ಔಟ್ ಆಯಿದ್ರು. 18 ಓವರು 4 ಬಾಲ್ನಲ್ಲಿ. ಇದರಲ್ಲಿ ಬೆಸ್ಟ್ ಸ್ಪೆಲ್ ಆಗಿದ್ದೆ ಲುಂಗಿ ಹೆಂಗೆ ಹಿಡಿದ್ರು 3.4 ಓವರಲ್ಲಿ 3 ವಿಕೆಟು. ಬೆಸ್ಟ್ ಸ್ಪೆಲ್ ಲುಂಗಿ ಹೆಂಗಿಡಿ. ನೆಕ್ಸ್ಟು ಅಕ್ಷರ್ ಪಟೇಲು 3 ಓವರಲ್ಲಿ 1 ವಿಕೆಟು. ನೆಕ್ಸ್ಟ್ ಟಿ ನಟರಾಜನು 4 ಓವರಲ್ಲಿ 3 ವಿಕೆಟು. ಟಿ ನಟರಾಜನು ಮತ್ತು ಲುಂಗಿ ಹೆಂಗಿಡಿ ಇವರಿಬ್ಬರೇ ಸ್ಪೆಲ್ ಮಾತ್ರ ಸೈಕರು. ನೆಕ್ಸ್ಟ್ ಕುಲ್ದೀಪ್ ಯಾದವ್ 4 ಓವರಲ್ಲಿ 2 ವಿಕೆಟ್ ತೆಗೆದಿದ್ದಾರೆ. ಆದರೂ ಡಾಟ್ ಬಾಲ್ಸ್ ಆಯಿತು, ಚೆನ್ನಾಗಿ ಮಾಡಿದರೆ. ಸ್ಪಿನ್ನೆಲ್ಲ ಆಯಿತು, ಚೆನ್ನಾಗಿ ಮಾಡಿದರೆ. ಹಾಗೆ ಟೋಟಲ್ ಸ್ಕೋರ್ ನೋಡೋದಾಯ್ತು ಅಂದರೆ 141ಕ್ಕೆ ಆಲ್ ಔಟ್ ಆಗಿದ್ದಾರೆ ಎಲ್ ಎಸ್ ಸಿ ಅವರು. ನೆಕ್ಸ್ಟ್ ಅದರ ಮುಗಿಸಿ ಡಿ ಸಿ ಬ್ಯಾಟಿಂಗ್ ಬಂದರು. ಬ್ಯಾಟಿಂಗ್ನಲ್ಲಿ ಕೆ ಎಲ್ ರಾಹುಲ್ ಸಾಫ್ಟ್ ಡಿಸ್ಮಿಸಲ್, ಡಕ್ಔಟ್ ಗುರು. ನೆಕ್ಸ್ಟ್ ಪ್ರಥಮ್ ನಿಶಾಂಕ 1 ರನ್ನಿಗೆ ವಿಕೆಟ್ ಹೋದ್ರು. ನೆಕ್ಸ್ಟ್ ನಿತೀಶ್ ರಾಣಾ 15 ರನ್ ಹೊಡೆದು ಔಟ್ ಆದರು. ನೆಕ್ಸ್ಟ್ ಬಂದಿದ್ದೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರಿಜ್ವಿ ನಿಂತಾಡಿದ ಗುರು, 70 ರನ್ಸ್ ಗುರು. ಅವ್ರು ನಿಂತಾಡಲಿಲ್ಲ ಅಂದರೆ ಡಿ ಸಿ ಎಕ್ಕುಟ್ಟೋಗಿತ್ತು ಇವ್ರ ಟೀಮು. ಅವರೊಬ್ಬರು ನಿಂತಾಡಿದ್ರು. ಪಟೇಲು ಬಂದ್ಬಿಟ್ಲೆ ನೆಕ್ಸ್ಟ್ ಔಟು. ನೆಕ್ಸ್ಟ್ ಸ್ಟಬ್ಸು ಮತ್ತು ರಿಜ್ವಿ ನಿಂತಾಡಿದ್ದಕ್ಕೆ ಟೀಮ್ ಇಲ್ಲಿವರೆಗೆ ಬಂದಿದ್ದು. ಲಾಸ್ಟ್ನಲ್ಲಿ ರಿಜ್ವಿ 6 ಹೊಡೆದು ಮ್ಯಾಚ್ನ ಫಿನಿಷ್ ಮಾಡ್ತಾರೆ. ಟೋಟಲ್ 145ಕ್ಕೆ 4 ವಿಕೆಟು. ಡಿ ಸಿ 29ನಲ್ಲಿ 4 ವಿಕೆಟ್ ಬಿದ್ದು ಅಲ್ಲಿಂದ ನಿಂತು ಆಡ್ಕೊಂಬಂದರು ಸ್ಟಬ್ಸ್ ಮತ್ತು ರಿಜ್ವಿ. ಆದರೂ ಚೆನ್ನಾಗಿ ಆಡಿದರು. 17.1 ಓವರಲ್ಲಿ ಮುಗಿಸಿದ್ರು. ಬಾಲಿಂಗ್ ಚೆನ್ನಾಗಿ ಅನ್ನೋಕ್ಕೇನೋ. ಶಮಿ 1 ವಿಕೆಟು, ಪ್ರಿನ್ಸು 2 ವಿಕೆಟು, ಮೋಷಿನ್ ಖಾನು 1 ವಿಕೆಟು. ಅಷ್ಟೇ ಗುರು, ಜಾಸ್ತಿ ಏನಾಗಲಿಲ್ಲ. ಅಂದ್ಕೊಂಡಿದ್ದೆ ಗುರು ಡಿ ಸಿ ಗೆಲ್ಲುತ್ತೆ ಅಂತ. ನೀವು ಅನ್ಬೋದು ವಿಡಿಯೋ ಮಾಡಿಲ್ಲ ಏನಿಲ್ಲ, ನೀ ಹೆಂಗೆ ಅಂದ್ಕೊಂಡೆ ಅಂತ. ಆ್ಯಕ್ಚುಲಿ ಇವತ್ತು ಮಾರ್ನಿಂಗ್ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಇದಿತ್ತು, ಡಿಸ್ಮಿಸಲ್ ಆಯಿತು, ಫೋನಲ್ಲಿ ಸ್ಟ್ರಕ್ ಆಯಿತು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಪಂಜಾಬ್ ಕಿಂಗ್ಸ್ ಅನಾಲಿಸಿಸು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ಈ ಮುಂದೆ ವಿಡಿಯೋ ಮಾಡ್ತೀನಿ, ಆದಷ್ಟು ಪ್ರಯತ್ನ ಮಾಡ್ತೀನಿ. ನೆಕ್ಸ್ಟ್ ಮ್ಯಾಟ್ರಿಗೆ ಬರೋಣ. ನಾನು ಅಂದ್ಕೊಂಡಿದ್ದೆ ಗುರು ಡಿ ಸಿ ಗೆಲ್ಲುತ್ತೆ ಅಂತ, ಆದರೂ ಗೆದ್ದೇ ಬಿಟ್ಟರು ಡಿ ಸಿ. ನನ್ನ ಪ್ರೆಡಿಕ್ಷನು 5ನೇ ಪ್ರೆಡಿಕ್ಷನ್ ಕೂಡ ಸಕ್ಸಸ್ ಆಯಿತು. ನಾಳೆ ಮ್ಯಾಚಿಂದು ನೋಡೋಣ, ಮತ್ತೆ ಸಿಗೋಣ. ಬಾಯ್ ಬಾಯ್.